ನಮಸ್ತೆ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ. ಇವತ್ತು ಬೆಳಗ್ಗೆ ಬೇಗ ಎದ್ದು ಹೊರಟಿದ್ವಿ, ಟೈಮ್ ಆಗ್ಬಿಡುತ್ತೆ ಅಂತ. ಮತ್ತೆ ಇವತ್ತು ನೀರು ಕೂಡ ಬಿಟ್ಟಿದ್ರು, ನೀರ್ನೆಲ್ಲಾನು ತುಂಬಿಸ್ಬಿಟ್ಟು ಆ ನಂತರ ನಮ್ಮ ಮನೆಯವ್ರು ಸ್ನಾನ ಮಾಡ್ಕೊಂಡಿದ್ರು. ನಾನು ನೇಟೆ ಸ್ನಾನ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ. ಫೈನಲ್ ಆಗಿ ಹೋಗಿ ಹೆಂಗೋ ರೀಚ್ ಆದ್ವಿ. ನಾನು ಸೀರೆನ ಹಾಕೊಂಡು ರೆಡಿಯಾಗಿ ಹೋಗ್ಬೋದಾಗಿತ್ತು ಮದ್ವೆಗೆ, ಬಟ್ ತುಂಬಾ ಟ್ರಾವೆಲ್ ಇತ್ತು. ನಮ್ ಬನ್ನೂರಿಂದಾನೇ ತುಂಬಾನೇ ದೂರ ಇದೆ, ಕನಕಪುರ ಸೈಡ್. ಬಸ್ಸಲ್ಲಿ ಹೋಗಿದ್ರು ಒಂದ್ ಪಕ್ಷ ಸೀರೆ ಹಾಕೊಂಡು ಹೋಗ್ಬೋದಾಗಿತ್ತು, ಬಟ್ ಬೈಕಲ್ಲಿ ಹೋಗಿದ್ದು ಅಲ್ವಾ, ಸೀರೆ ಹಾಕೊಂಡು ಅಷ್ಟು ದೂರದಿಂದ ಇಲ್ಲಿವರೆಗೂ ಟ್ರಾವೆಲ್ ಮಾಡಕ್ ಆಗ್ತಿರ್ಲಿಲ್ಲ. ಮದ್ವೆಲೂ ಕೂಡ ತುಂಬಾ ಜನ ಹೆಣ್ಮಕ್ಳು ಸಿಕ್ಕಿ ನನ್ನ ಮಾತಾಡ್ಸಿದ್ರು. ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು. ನೀವ್ ನೋಡ್ತಿದ್ರಿ ಅಲ್ಲ ಈ ಅಕ್ಕ ಅವರು ನನಗೆ ತುಂಬಾ ಅಂದ್ರೆ ತುಂಬಾನೇ ಸಪೋರ್ಟಿವ್ ಆಗಿ ಮೋಟಿವೇಶನ್ ತುಂಬಿದ್ರು. ಮೊನ್ನೆ ಹೇಳಿದ್ನಲ್ಲ ಬಾಡಿ ಶೇಮಿಂಗ್ ಬಗ್ಗೆ ಈ ರೀತಿ ಮಾತಾಡ್ತಾರೆ ಅಂತ, ಅದ್ರ ಬಗ್ಗೆನೆ ಒಂದಷ್ಟು ಟಾಪಿಕ್ ಗಳ ಬಗ್ಗೆ ಮಾತಾಡಿದ್ರು. ನೀವ್ ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ನಮ್ ಕಣ್ಗಳಿಗೆ ನಿಮ್ ಜೋಡಿ ತುಂಬಾನೇ ಚೆನ್ನಾಗಿ ಕಾಣ್ತೀರಾ ಅಂತ ಹೇಳಿದ್ರು. ಬಾಡಿ ಶೇಮಿಂಗ್ ಬಗ್ಗೆ ಮಾತಾಡೋರ್ ಬಗ್ಗೆ ನೀವು ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಯಾಕೆ ಅಂತಂದ್ರೆ ದಪ್ಪಕ್ಕಿರೋರ್ಗೆಲ್ಲ ಇದು ಫೇಸ್ ಮಾಡ್ಲೇಬೇಕು ಅಂತ ಹೇಳಿದ್ರು. ನಂತರ ಎಷ್ಟೋ ಹೆಣ್ಮಕ್ಳು ಇದನ್ನ ತುಂಬಾ ಫೇಸ್ ಮಾಡಿದ್ದಾರೆ, ಅದು ನನ್ನ ಕಣ್ಣು ಎದುರುಗಡೆನೂ ಕೂಡ ನೋಡಿದೀನಿ. ಈಗ ನನ್ ಬಾಡಿ ಶೇಮಿಂಗ್ ಬಗ್ಗೆ, ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡೋರಿಗೆ ನಾನೇನ್ ತಲೆ ಕೆಡ್ಸ್ಕೊಂಡ್ ಕುತ್ಕೊಳ್ಳಲ್ಲ ಅಥವಾ ಬೇಜಾರಾಗಲ್ಲ. ಈ ರೀತಿ ಅನ್ಬಿಟ್ರು ಅಂತ ನಾನು ವ್ಲಾಗ್ ಮಾಡೋದ್ ಬಿಡಲ್ಲ. ನನ್ ಜರ್ನಿ ಏನಿದೆ ಅದನ್ನ ಅರ್ಧದಲ್ಲಿ ನಾನು ನಿಲ್ಸಲ್ಲ. ಆ ಮಾತುಗಳನ್ನ ಸ್ಪೋರ್ಟಿವ್ ಆಗಿ ತಗೊಂಡಿದ್ದಕ್ಕೆ ನಾನು ಇವತ್ತು ಈ ಜಾಗದಲ್ಲಿ ಇರೋದು. ಮತ್ತೆ ಮದ್ವೆ ಎಲ್ಲಾನು ಕೂಡ ನೋಡ್ಕೊಂಡು ಮದ್ವೆ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಡೈರೆಕ್ಟ್ ನಾವು ಬಂದಿದ್ದೆ ಮದ್ದೂರಮ್ಮನ ದೇವಸ್ಥಾನಕ್ಕೆ. ಆ ದೇವಸ್ಥಾನ ಹತ್ರಕ್ಕೆ ಹೋಗ್ತಾ ಹೋಗ್ತಾ ತುಂಬಾನೇ ಖುಷಿ ಆಗೋಯ್ತು. ನನ್ಗೇನೋ ಒಂಥರ ಮನ್ಸು ನಿರಾಳ ಅಂತ ಅನಿಸ್ತು. ಹಾಗೆ ಮಡ್ಲಕ್ಕಿ ಕೊಡ್ತೀನಿ ಅಂತಾನು ಕೂಡ ಒಪ್ಕೊಂಡಿದ್ದೆ. ಮಡ್ಲಕ್ಕಿಗೆ ಎಲ್ಲಾನು ಕೂಡ ರೆಡಿ ಮಾಡ್ಕೊಂತಿದ್ದೆ. ನಾನು ಪ್ರತಿ ಸಾರಿ ದೇವಸ್ಥಾನಕ್ಕೆ ಬಂದಾಗ ಎಲ್ಲಾನು ಕೂಡ ನಾನು ಮಡ್ಲಕ್ಕಿ ಕೊಟ್ಟೆ ಕೊಡ್ತೀನಿ ಕಂಪಲ್ಸರಿ ಆಗಿ. ಮದ್ವೆ ಹೊಸ್ತರಲ್ಲಿ ಮಡ್ಲಕ್ಕಿ ಕೊಡೋಷ್ಟು ಶಕ್ತಿ ಕೊಟ್ಟಿರ್ಲಿಲ್ಲ ಆ ತಾಯಿ ಶಕ್ತಿ ಕೊಟ್ಟಿರೋದಿಕ್ಕೇನೆ ಪ್ರತಿ ಸರಿ ನಾನು ಹೋದಾಗ ಎಲ್ಲಾನು ಕೂಡ ಮಡ್ಲಕ್ಕಿನ ಕೊಡ್ತೀನಿ ಆ ತಾಯಿಗೆ. ಇವತ್ತೇನು ನನ್ಗೆಲ್ಲಾರು ಸಿಕ್ಕಿ ಮಾತಾಡಿಸ್ತಾರೋ ಆ ತಾಯಿ ಕೊಟ್ಟಿರೋ ಭಿಕ್ಷೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ನಾನ್ ಜೀವಂತವಾಗಿ ಬದುಕಿರೋದು ನಮ್ ತಾಯಿಯಿಂದಾನೆ, ನಾನು ಈ ರೀತಿ ಬೆಳಿತಿರೋದು ನಮ್ ತಾಯಿಯಿಂದಾನೆ. ನಾನು ಇವತ್ಗೂ ತಾಯಿ ಇಲ್ಲ ಅಂತ ನಾನು ಯೋಚನೆನೂ ಕೂಡ ಮಾಡಲ್ಲ, ಬೇಜಾರು ಕೂಡ ಮಾಡ್ಕೊಳಲ್ಲ. ಯಾಕೆ ಅಂತಂದ್ರೆ ನನಗ್ ಮದ್ದೂರಮ್ಮನೆ ಎಲ್ಲ, ಅವಳೇ ಎತ್ತಿರೋದು, ಅವಳೇ ಸಾಕಿರೋದು ಅಂತಾನೆ ನಾನು ಇವತ್ತಿಗೂ ಬೆಳೀತಾ ಇರೋದು. ನಾನು ಏನ್ ಇವತ್ತು ಜೀವಂತವಾಗಿ ನಾನು ಜೀವನ ಮಾಡ್ಕೊಂಡು ಇದೀನೋ ಎಲ್ಲದಕ್ಕೂ ಅವಳೇ ಕಾರಣ. ಅವಳಿಲ್ಲ ಅಂತಂದ್ರೆ ನಾನು ಬದುಕಕ್ಕೂ ಕೂಡ ಆಗಲ್ಲ, ಊಹಿಸ್ಕೊಳಕ್ಕೂ ಕೂಡ ಆಗಲ್ಲ ನನಗೆ. ಆ ತಾಯಿ ಮದ್ದೂರಮ್ಮ ನಿಮ್ಗೆಲ್ಲರಿಗೂ ಕೂಡ ಒಳ್ಳೇದ್ ಮಾಡ್ಲಿ ಅಂತ ನಾನು ಕೇಳ್ಕೊಂತೀನಿ. ಋಣ ನೋಡಿ ಯಾವ ರೀತಿ ಇದೆ ಅಂತ ಆ ತಾಯಿನ ನಾವು ನೋಡಿ ಪೂಜೆ ಮಾಡ್ಕೊಂಡು ಮಡ್ಲಕ್ಕಿ ಕೊಟ್ಬಿಟ್ಟು ಬರದ ಅಂತ ಅನ್ಕೊಂಡ್ವಿ. ಬಟ್ ಅವಳು ಬರೀ ಕೈಲಿ ನಮ್ಗೆ ಕಳಿಸ್ಲಿಲ್ಲ, ಅವಳ ಪ್ರಸಾದನ ತಿನ್ಸೇನೆ ಕಳ್ಸಿದ್ದು ನಮ್ಗೆ. ಅದು ಬೇರೆ ಫ್ಯಾಮಿಲಿ ಫಾಲೋವರ್ಸ್ ಗಳು ನನಗೆ ಸಿಕ್ಕಿದ್ದು ತುಂಬಾನೇ ಖುಷಿ ಆಯ್ತು. ನಾವು ಊಟನೂ ಕೂಡ ಮಾಡ್ಕೊಂಡು ಮನೆ ಕಡೆಗೆ ಹೊರಟು ಬಂದ್ವಿ. ತುಂಬಾನೇ ಲೇಟ್ ಆಗೋಗಿತ್ತು, ಮತ್ತೆ ಬಿಸಿಲು ಕೂಡ ತುಂಬಾನೇ ಇತ್ತು. ಹಾಗೆ ಅಲ್ಗೂರಿಂದ ಮಳವಳ್ಳಿಗೆ ಹೋಗೋ ರೋಡ್ ಅಲ್ಲಿ ನನ್ನ ಫೇವರೇಟ್ ಹೋಟೆಲ್ ಇದೆ. ನಾನ್ ಕನಕಪುರ ಸೈಡ್ ಬಂದಾಗೆಲ್ಲ ನಾನು ಇಲ್ಲಿ ಮಿಸ್ಸೇ ಮಾಡೋದಿಲ್ಲ ಊಟ ಮಾಡೋದಿಕ್ಕೆ. ಇವತ್ತು ದೇವಸ್ಥಾನದ ಹತ್ರನೂ ಊಟ ಮಾಡ್ಕೊಂಡು ಬಂದ್ಬಿಟ್ಟಿದ್ವಿ. ಕಬಾಬ್ ತಿನ್ನದ ಅಂತ ಬಂದ್ವಿ, ಬಟ್ ಕಬಾಬ್ ಖಾಲಿ ಹೋಗಿತ್ತು. ಆಮ್ಲೆಟ್ ತಿನ್ಕೊಂಡು ಡೈರೆಕ್ಟ್ ಮನೆ ಕಡೆಗೆ ಬಂದು ಸ್ವಲ್ಪ ಹೊತ್ತು ಮಲಗಿದ್ದೆದ್ದು ಟಿವಿ ನೋಡ್ಕೊಂಡು ಕೂತಿದ್ದೆ.